ಮಾತ್ರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ನಾವು ಇಲ್ಲಿ ಬಂದಿರೋದು ಇವತ್ತೇನು ಅಂದರೆ ಮನೆ ಮನೆ ಕಾರ್ಯಕ್ರಮ ಹೇಳೋದಕ್ಕೆ ಬಂದಿರೋದು. ಚಿಕ್ಕಬಳ್ಳಾಪುರ ರೋಡ್ ಸ್ಟೇಷನಲ್ಲಿ ಬಂದಿದ್ದೀವಿ. ನಮ್ಮ ಎಮರ್ಜೆನ್ಸಿ ನೀವು ಏನಾದರೂ ತೊಂದರೆ ಬಂದಾಗ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಸರ್ವಿಸ್ ಅಂತ 112ಗೆ ಕಾಲ್ ಮಾಡ್ಬೋದು. ಮಕ್ಕಳಿಗೆ ಏನಾರ ತೊಂದರೆ ಆದಲ್ಲಿ 1098ಗೆ ಫೋನ್ ಮಾಡೋದು. ನಿಮಗೆ ಸೀನಿಯರ್ಸ್ಗೆ ಏನಾರ ತೊಂದರೆ ಆದರೆ ನಿಮ್ಮ ಮಕ್ಕಳು ಜೋರು ಮಾಡೋದು ಏನಾದ್ರು ನಿಮಗೆ ಎಲ್ಲ ನಿಮ್ಗೆ ಏನೇನು ಬೇಕೋ ಎಲ್ಲ ಇದ್ರಲ್ಲಿ ಬರ್ದಿದೆ. OTP ಬರುತ್ತೆ, OTP ಕೇಳಿ ಕೊಟ್ಬಿಡೋದು. ಅದು ಮಾತ್ರ ದುಡ್ಡಿದೆ ನಿಮ್ಮ ಅಕೌಂಟಿಂದ ಹೊಟ್ಟೋಗುತ್ತೆ. ಅದಕ್ಕೆ ಇಮಿಡಿಯೇಟಾಗಿ 1930 ಇಮಿಡಿಯೇಟಾಗಿ ಯಾವ ಬ್ಯಾಂಕಲ್ಲಿ ಯಾರ ಬ್ಯಾಂಕಲ್ಲಿ ಅಕೌಂಟ್ ಇದೆಯೋ ಆ ಅಕೌಂಟ್ ನಂಬರ್ ಏನು ಲಿಂಕ್ ಆಗಿದೆಯೋ ಫೋನ್ ನಂಬರು ಆ ನಂಬರಿಂದ ಈ 1930 ಫೋನ್ ಮಾಡಿದ್ರೆ ನೀವು ಇಮಿಡಿಯೇಟಾಗಿ ಅದು ಲಾಕ್ ಆಗುತ್ತೆ. ಮತ್ತು ಮಹಿಳೆಯರಿಗೆ ಏನಾದರೂ ತೊಂದರೆ ಆದರೆ ನಿಮ್ಮ ಅಕ್ಕ ತಂಗಿರೋ ವಯಸ್ಸಾಗಿರೋ ಲೇಡೀಸ್ ಯಾರಾದ್ರು ತೊಂದರೆ ಕೊಟ್ಟರೆ ಮಹಿಳಾ ಸಹಾಯವಾಣಿ 1091 ಫೋನ್ ಮಾಡಿ. ಇದಲ್ಲದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಚಾಟ್ ಬಾಟ್ ಅಂತ ವಾಟ್ಸಪ್ ಕಂಪ್ಲೇಂಟ್ ಓಪನ್ ಮಾಡಿದ್ದಾರೆ. ಅದರಲ್ಲಿ 948686825253 ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಕೂಡ ಕಂಪ್ಲೇಂಟ್ ಮಾಡ್ಬೋದು. ನಿಮಗೆ ಬರಲಿಲ್ಲ ಅಂದರೆ ನಿಮ್ಮ ಹತ್ರ ಎಲ್ಲರ ಹತ್ರ ವಾಟ್ಸಪ್ ಇರುತ್ತೆ, ಅವ್ರ ಥ್ರೂ ಎಮರ್ಜೆನ್ಸಿ ಕಂಪ್ಲೇಂಟ್ ಮಾಡ್ಬೋದು. ಇದು ಈ ಥರ ನಾವು ಮನೆಗೆ ಹೇಳೋಕ್ಕೆ ನೀವು ಎಲ್ಲರಿಗೂ ನಮ್ಮ ಸ್ಟೇಷನಿಂದ ಇಷ್ಟ ನೀವು ಕರೆ ಮಾಡಿದಾಗ 112 ನಿಮಗೆ ಆಲ್ರೆಡಿ ನೀವೆಲ್ಲ ಮಾಡಿರ್ತೀರ. ಇಮಿಡಿಯೇಟಾಗಿ ಪೊಲೀಸ್ ಬರುತ್ತೆ ಮತ್ತು ನಮ್ಮ ಲೋಕಲ್ ಸ್ಟೇಷನ್ಸ್ಗೆ ಅವರು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಕಂಪ್ಲೇಂಟ್ ಅಟೆಂಡ್ ಮಾಡ್ತೀವಿ. ಈ ಸೈಬರ್ ಕಂಪ್ಲೇಂಟ್ ಮಾಡಿದ್ರೆ ಅವರು ನೀವು ಯಾವ ನಂಬರಿಂದ ಫೋನ್ ಮಾಡಿರ್ತಾರೋ ಆ ನಂಬರು ಅಕೌಂಟ್ ಟೈಅಪ್ ಆಗಿರುತ್ತೆ. ಅವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ ಅಕೌಂಟ್ ಲಾಕ್ ಮಾಡಿ ಲೋಕಲ್ ಇದಕ್ಕೆ ಅವರು ಅದೊಂದು ಲಾಕ್ ಕ್ರಿಯೇಟ್ ಮಾಡಿ ಕಳಿಸ್ತಾರೆ. ಮಹಿಳಾ ಸಹಾಯವಾಣಿ ಅದು ಮಹಿಳಾ ಸಹಾಯವಾಣಿ ಟೋಲ್ ಫ್ರೀ ನಂಬರ್ಗೆ ಹೋಗಿ ಅದು ಹೆಲ್ಪ್ ಆಗುತ್ತೆ. ಈ ಕಾರ್ಯಕ್ರಮ ಏನು ಅಂತ ಗೌರ್ಮೆಂಟ್ ಸರ್ಕಾರ ಕಾರ್ಯಕ್ರಮ ಮಾಡ್ಕೊಂಡಿದೆ. ಮನೆಗೆ ಪೊಲೀಸ್ ಅಂತ ನೀವು ನಮ್ಮ ಸ್ಟೇಷನ್ ಬರೋಬಂದು ನಾವೇ ನಿಮ್ಮ ಮನೆಗೆ ಬಂದು ನಿಮ್ಮ ಏನೋ ಪ್ರಾಬ್ಲಮ್ ಇದೆ ತಿಳ್ಕೊಂಡು ನಮ್ಮ ಕೈಲಾದರೆ ಇಲ್ಲೇ ಸಾಲ್ವ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಸ್ಟೇಷನ್ಗೆ ಬಂದು ನೀವು ಈ ಎಮರ್ಜೆನ್ಸಿಗೆ ಏನಾದ್ರು ತೊಂದರೆ ಬಂದರೆ ನೀವು ಯಾವ ನಂಬರ್ಗೆ ಹೇಳ್ತೀರಾ, ಫೋನ್ ಮಾಡ್ತೀರಾ? 112 ಇಲ್ಲಿದೆ 112 ನಂಬರ್ಗೆ ಫೋನ್ ಮಾಡಬೇಕು. ಎಮರ್ಜೆನ್ಸಿ ನಿಮ್ಗೆ ಏನೋ ಪ್ರಾಬ್ಲಮ್ ಆಯಿತು, ಪೊಲೀಸ್ ಸ್ಟೇಷನ್ ಅವರು ಅಲ್ಲಿಂದ ಬರೋಕ್ಕೆ ಲೇಟ್ ಆದರೆ ಇಲ್ಲೇ ಎಮರ್ಜೆನ್ಸಿ ಇದೆ ಮಾಡ್ಬೋದು. ಮಕ್ಕಳಿಗೆ ತೊಂದರೆ ಆದರೆ ಮಕ್ಕಳು 1098 ಫೋನ್ ಮಾಡಬೇಕು. ಹಿರಿಯ ನಾಗರಿಕರು ಮನೆಯಲ್ಲಿ ಯಾರು ಸೀನಿಯರ್ ಸಿಟಿಸನ್ಸ್ 60 ವರ್ಷ ದಾಟಿರೋರಿಗೆ ತೊಂದರೆ ಆಗಿ ಅವ್ರ ಮಕ್ಕಳು ಕಡೆ ನೋಡ್ಕೊಡಲ್ಲ. ಹೆಣ್ಮಕ್ಳು ಮನೆಯಲ್ಲಿ ತಾಯಿ ಇರ್ತಾರೆ, ಅದೇ ತಾಯಿ ಗಂಡು ಮಕ್ಕಳು ಅವ್ರು ಕಡ ಕೊಡ್ತಾ ಇರ್ತಾರೆ. ಆವಾಗ 1090 ಮಾಡಬೇಕು. ಮತ್ತು ಸೈಬರ್ ಅಪರಾಧಗಳ ಮಾಡಿದ್ದು ಸೈಬರ್ ಕ್ರಾಸ್ ಅಂದರೆ ಮೊಬೈಲಲ್ಲಿ ನೀವು OTP ಲಿಂಕ್ ಬಂದು ಕ್ಲಿಕ್ ಮಾಡಿ ಏನಾಗುತ್ತೆ ಅಥವಾ ಯಾವುದೋ ಕೆಟ್ಟ ಫೋಟೋಸ್ ತೊಗೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ ಅವಕ್ಕೆಲ್ಲ 190. ಮತ್ತು ಮಹಿಳೆಯರ ತೊಂದರೆ 109. ಅದಲ್ಲದೆ ನಾವು ನಮ್ಮ ಡಿಸ್ಟ್ರಿಕ್ಟಲ್ಲಿ ಒಂದು 24 ಗಂಟೆ ಒಂದು ವಾಟ್ಸಪ್ ಚಾಟ್ ಬೋಟ್ ಅಂತ ಮಾಡಿದ್ವಿ. ವಾಟ್ಸಪ್ ನಿಮಗೆಲ್ಲ ವಾಟ್ಸಪ್ ಇದೆಯಾ? ಈ ನಂಬರು 9480802538ಗೆ ವಾಟ್ಸಪ್ಪಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಇದೊಂದಕ್ಕೆ ಅಲ್ಲ, ಏನಾದರೂ ನಿಮ್ಮೂರಲ್ಲಿ ಅವ್ಯವಹಾರ ನಡೀತಾ ಇದ್ದು ಏನಾದರೂ ಆ ಥರ ಏನಾದರೂ ನಿಮ್ಮ ನೀವು ಡೈರೆಕ್ಟ್ ಆಗಿ ಹೇಳೋದು ಹೆಂಗೆ ಅಂತ ಹೇಳಿದ್ರೆ ಈ ನಂಬರ್ ನೀವು ಹಾಕಿದ್ರೆ ನಮಗೆ ಮಾಹಿತಿ ಕೆಟ್ಟದೇನೋ ಮಾಡ್ತಾ ಇವ್ರು ಹೇಳ್ದಂಗೆ ಅದು ಇದು ಹೇಳ್ಬಹುದು. ನಿಮಗೆ ಡೈರೆಕ್ಟಾಗಿ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ನಂಬರ್ ಮೆಸೇಜ್ ಮಾಡೋ ಅಥವಾ ಯಾವುದೋ 112 ಹೇಳೋ ಬರ್ತಾರೆ ಪೊಲೀಸರು ಇಮಿಡಿಯೇಟ್ ಬರ್ತಾರೆ. ಆ ಥರ